ನಮ್ಮ ದೇಹದಲ್ಲಿರೋ ಆತ್ಮ ದೇವರ ಈ ಪ್ರಶ್ನೆ ಬರಲೇಬಾರ್ದು. ಫಸ್ಟ್ ಆಫ್ ಆಲ್ ಬಂತು ಅಂದರೆ ವ್ಯಕ್ತಿಗೆ ನೆಮ್ಮದಿ ಇರೋದಿಲ್ಲ ನೋಡಿ. ಇದಕ್ಕೋಸ್ಕರನೇ ಇವತ್ತು ಎಷ್ಟೋ ಜನ ಮನೆ ಬಿಟ್ಟಿದ್ದಾರೆ, ಸಂಸಾರ ಬಿಟ್ಟಿದ್ದಾರೆ, ಸಮಾಜನೇ ಬಿಟ್ಟಿದ್ದಾರೆ. ಆದರೆ ಇದುವರೆಗೂ ಯಾರಿಗೂ ಇದ್ರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿ ಇಲ್ಲ. ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಕತೆಗಳನ್ನು ಹೇಳ್ತಾರೆ, ಅವು ನಮಗೆ ಅರ್ಥ ಆಗೋದಿಲ್ಲ. ಆವಾಗ ನಾವೇನು ಅನ್ಕೊತೀವಿ, ನಮಗೆ ಅರ್ಥ ಆಗದೇ ಇರೋದನ್ನು ಏನೋ ಒಂದು ಸ್ವಾಮೀಜಿ ಹೇಳಿದರು, ಅವರು ಮಹಾಪುರುಷರು ಅಂತ ನಾವು ಹೇಳಿಬಿಡ್ತೀವಿ. ನೋಡಿ, ನನ್ನ ಪ್ರಕಾರ ಏನು ಅಂತಂದರೆ, ಎರಡು ಇದ್ದಾವೆ ಅಂತಂದರೆ ಎರಡಕ್ಕೂ ಒಂದೇ ಹೆಸರು ಇರಬೇಕಲ್ವ. ಎರಡೂ ಒಂದೇ ಆಗಿದ್ದರೆ ಒಂದೇ ಹೆಸರು ಇರಬೇಕಾಗಿತ್ತು. ಒಂದಕ್ಕೆ ಯಾಕೆ ಆತ್ಮ ಅಂತ ಕರೀತಾರೆ, ಇನ್ನೊಂದು ಯಾಕೆ ದೇವರು ಅಂತ ಕರೀತಾರೆ? ಎರಡು ಖಂಡಿತ ಬೇರೆ ಬೇರೆ ಆಗಿರ್ತವೆ. ಇನ್ನೊಂದೇನೆಂದರೆ ನೋಡಿ, ಇವು ಭೌತಿಕವಲ್ಲದ್ದು. ನಮ್ಮಲ್ಲಿ ಪ್ರಶ್ನೆಗಳು ಎಷ್ಟಾದರೂ ಹುಟ್ಟಬೋದು, ಆದರೆ ಅವುಗಳಿಗೆ ನಾವು ಉತ್ತರ ಹುಡುಕೋಕ್ಕೆ ಆಗೋದಿಲ್ಲ. ಇವಾಗ ನೋಡಿ, ನಕ್ಷತ್ರಗಳು ಎಷ್ಟಿದ್ದಾವೆ, ಆಕಾಶ ಎಷ್ಟು ದೊಡ್ಡದಾಗಿದೆ, ಈ ಪ್ರಪಂಚದಲ್ಲಿ ಎಷ್ಟು ಜೀವಿಗಳಿದ್ದಾವೆ, ಈ ಥರ ನಮ್ಮ ಮೈಂಡಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಬೋದು. ಆದರೆ ಎಲ್ಲವಕ್ಕೂ ಉತ್ತರವನ್ನು ನಾವು ಕಂಡುಕೊಳ್ಳೋಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಬ್ರೈನಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ. ನೋಡಿ, ಭೌತಿಕವಾದ ವಸ್ತುಗಳನ್ನೇ ನಮಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಇನ್ನು ನಮಗೆ ಕಣ್ಣಿಗೆ ಕಾಣದೇ ಇರೋದು ಅವುಗಳ ಬಗ್ಗೆ ಏನಾದರೂ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯನಾ? ಮತ್ತು ಇನ್ನು ಕೆಲವೊಬ್ಬರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಇಲ್ಲ ಇದ್ರ ಅನುಭವ ಆಗಬೇಕು. ನೋಡಿ, ಸತ್ಯ ಒಂದಿದೆ ಅಂತಂದರೆ ಅದು ಎಲ್ರಿಗೂ ಒಂದೇ ಥರ ಅನುಭವ ಆಗಬೇಕಲ್ವ. ಯಾರೋ ಒಬ್ರಿಗೆ ಅದು ಅನುಭವ ಆಗುತ್ತೆ, ಇನ್ನೊಬ್ಬರಿಗೆ ಅನುಭವ ಆಗೋದಿಲ್ಲ ಅಂತಂದರೆ ಅದು ಕೂಡ ಭೇದ ಮಾಡ್ದಂಗೆ. ಹಾಗಾಗಿ ಸ್ನೇಹಿತರೆ, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನೋಡಿ, ನಿಜವಾದ ಆಧ್ಯಾತ್ಮ ಏನು ಅಂತಂದರೆ, ದೇವರು ನಮ್ಮಲ್ಲಿ ಒಂದು ಆತ್ಮವನ್ನು ಇಟ್ಟಿದ್ದಾನೆ. ಭಗವಂತನ ಮೇಲೆ ನಂಬಿಕೆ ಇಟ್ಟು ಪುಣ್ಯ ಕೆಲಸಗಳನ್ನು ಮಾಡಬೇಕಷ್ಟೇ. ಕಾಯಕವೇ ಕೈಲಾಸ.